ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗಿನ ಕಾಲದೊಳಗೆ ಚೈನೀಸ್ ಫುಡ್ಡು, ಫಾಸ್ಟ್ ಫುಡ್ಡು ಅನ್ನೋ ಕಾಲದೊಳಗೆ ತಾಯಂದ್ರಿಗೆ ಮಕ್ಕಳು ಸಣ್ಣವರಿದ್ದಾಗ ನಾವೇನಾದರೂ ಮಕ್ಕಳಿಗೆ ಹೆಲ್ದಿಯಾಗಿ ತಿನ್ನಿಸ್ಬೇಕು ಅಂತ ಇರ್ತೈತಿ. ನೀವು ಅಂಥ ವಿಡಿಯೋ ಹುಡುಕಾಕತ್ತಿದ್ರಂದ್ರೆ ಇದು ನಿಮಗೆ ಪರ್ಫೆಕ್ಟ್ ಆದ ವಿಡಿಯೋ. ಯಾಕಂದ್ರೆ ನಾನು ಜೋಳದ ನೂಡಲ್ಸ್ ಮಾಡ್ಕೊಳಕತ್ತೀನಿ. ಹೆಲ್ದಿನೂ ಇರುತ್ತೆ, ಗ್ಲೂಟನ್ ಫ್ರೀನೂ ಇರುತ್ತೆ, ಮತ್ತು ಮಾಡೋದೂ ಭಾಳ ಈಸಿ ಐತಿ. ಒಂದು ಬೊಗಣಿ ಒಳಗೆ ಒಂದು ಅರ್ಧ ಕಪ್ ನೀರು, ಸ್ವಲ್ಪ ಉಪ್ಪು ಹಾಕಿ ಕುದಿಸ್ಕೋಬೇಕು. ಈಗ 1 ಕಪ್ ಜೋಳದ ಹಿಟ್ಟಿಗೆ ಕುದಿಯೋ ನೀರು ಹಾಕ್ಕೊಂಡು ನಾವೇನು ನಾರ್ಮಲಾಗಿ ರೊಟ್ಟಿ ಮಾಡ್ತೀವಲ್ಲ ಹಂಗೆ ನಾದ್ಕೋಬೇಕು. ಬಿಸಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಸೇರಿಸ್ಕೊತ ನೀವು ರೊಟ್ಟಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಸಾಫ್ಟಾಗೆ ನಾದ್ಕೋಬೇಕು. ಗಟ್ಟಿ ಆದ್ರೆ ನಮಗೆ ಸೊಂಡಿಗೆ ಮನೆ ಒಳಗೆ ಒತ್ಕೊಳಕ್ಕೆ ಬರೋಂಗಿಲ್ಲ. ನಾನಿಲ್ಲಿ ನೂಡಲ್ಸ್ ಮಾಡ್ಕೊಳಕತ್ತಿದ್ದು ನಾವು ನಾರ್ಮಲಾಗಿ ಬೇಸಿಗೆ ಒಳಗೆ ಏನು ಸಂಡಿಗೆ ಮಾಡ್ಕೊತೀವಲ್ಲ ಅದರೊಳಗೆ ಮಾಡ್ಕೊಳಕತ್ತೀನಿ. ಈಗ ನೋಡಿರಿ, ಹಿಟ್ಟು ನಾದ್ಕೊಂಡು 2 ಪಾರ್ಟ್ ಡಿವೈಡ್ ಮಾಡ್ಕೊಂಡು ನಾನು ಈ ಥರ ತೂತಿಂದು ಪ್ಲೇಟ್ ತೊಗೋಬೇಕು. ಇಲ್ಲ ಅಂತಂದ್ರೆ ನೀವು ಇಡ್ಲಿ ಪಾತ್ರೆ ಒಳಗೂ ಮಾಡ್ಕೋಬೋದು. ಸ್ವಲ್ಪ ಎಣ್ಣೆ ಹಚ್ಚಿ ಸಂಡಿಗೆ ಮನೆ ಒಳಗೆ ಹಿಟ್ಟು ಹಾಕಿ ಒತ್ತಬೇಕು. ನಾವು ಸ್ವಲ್ಪ ಬಿಡಿ ಬಿಡಿನ ಹಾಕ್ಕೋಬೇಕು. ಜಾಸ್ತಿ ಮೇಲೆ ದಪ್ಪ ಲೇಯರ್ ಮಾಡಬಾರ್ದು. ದಪ್ಪ ಲೇಯರ್ ಮಾಡಿದ್ರಂದ್ರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡ್ತಾವೆ. ನೂಡಲ್ಸ್ ಬಿಡಿಸುವಾಗೂ ಮುರಿದು ಬಿಡ್ತಾವೆ. ಅದಕ್ಕೆ ನಾವು ತೆಳ್ಳಗನ ಹಾಕೋಬೇಕು. ಈಗ ನೋಡಿರಿ ಎಷ್ಟು ಈಸಿಯಾಗಿ ಬರುತ್ತೆ. ನಾವು ಹಿಟ್ಟು ಸ್ವಲ್ಪ ಸಾಫ್ಟಾಗಿ ನಾದ್ಕೊಂಡ್ರಂದ್ರೆ ಈಸಿಯಾಗಿ ಒತ್ತಾಕೂ ಬರುತ್ತೆ. ನೋಡಿರಿ, ನಾನು ಇನ್ನೊಂದನ್ನು ಹಾಕೊಂಡು ಮಾಡ್ಕೊಳಕತ್ತೀನಿ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡಾಕತ್ತಿದ್ರಂದ್ರೆ ಇಡ್ಲಿ ಪಾತ್ರೆ ಒಳಗೆ ಮಾಡೋದು ಚಲೋ. ನಾನು ಇಲ್ಲಿ ಸ್ವಲ್ಪ ಮಾಡ್ಕೊಳಕತ್ತೀನಿ. ಈಗ ನೋಡಿರಿ, ಹಾಕಿ ತೋರಿಸ್ತೀನಿ ನಿಮಗೆ ಎಷ್ಟು ನೀಟಾಗಿ ಬಂದೈತಿ. ಈ ಥರ ನೀವು ತೆಳ್ಳಗೆ ಹಾಕಿದ್ರಂದ್ರೆ ನಿಮಗೆ ಬಿಡಿಸುವಾಗೂ ಭಾಳ ಈಸಿ ಆಗುತ್ತೆ. ಇದಕ್ಕೀಗ ಸ್ಟೀಮ್ ಮಾಡ್ಕೋಬೇಕು. ಒಂದು ಬೊಗಣಿ ಒಳಗೆ ಒಂದು ಸ್ವಲ್ಪ ನೀರು ಹಾಕಿ, ನೀರು ಸ್ವಲ್ಪ ಬಿಸಿ ಆದಮೇಲೆ ಈ ಥರ ಪ್ಲೇಟ್ ಇಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 15ರಿಂದ 20 ನಿಮಿಷ ಬೇಯಿಸ್ಕೋಬೇಕು. ಇದು ಬೆಂದ ಮೇಲೆ ಏನೈತಿ, ಕೆಳಗೆ ಇಳಿಸ್ಕೊಂಡು ನಾವು ಸ್ವಲ್ಪ ತಣ್ಣಗಾದ್ಮೇಲೆ ಬಿಡಿಸಿ ಈ ಥರ ಇಟ್ಕೋಬೇಕು. ಪೂರ ತಣ್ಣಗಾಗಕ್ಕೆ ಬಿಡಬಾರ್ದು. ಯಾಕಂದ್ರೆ ಬಿಸಿ ಇರುತ್ತಲ್ಲ, ಸ್ವಲ್ಪ ಉಗುರು ಬೆಚ್ಚಗಿದ್ದಾಗ ಬಿಡಿಸ್ಕೊಂಡು ಈ ಥರ ಮಾಡಿ ಇಟ್ಕೋಬೇಕು. ನೀವು ತಣ್ಣಗೆ ಮಾಡ್ಕೊಂಡ್ರಂದ್ರೆ ಬಿಡಿಸ್ಕೊಳಕ್ಕೆ ಬರೋಂಗಿಲ್ಲ, ಮುರಿದು ಬಿಡ್ತಾವೆ. ಒಂದು ಕಡಾಯಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಕಾದಿಂದ ಬೆಳ್ಳುಳ್ಳಿ, ಉಳ್ಳಾಗಡ್ಡಿ, ಕ್ಯಾಬೇಜ್, ಕ್ಯಾರೆಟ್, ಕ್ಯಾಪ್ಸಿಕಮ್, ಸ್ವಲ್ಪ ಉಳ್ಳಾಗಡ್ಡಿ ತಪ್ಪಲ ಹಾಕಿ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಬೇಯಿಸಬಾರ್ದು. ಇದನ್ನು ಸ್ವಲ್ಪ ಬಿರ್ಸನ ಇರಬೇಕು, ಅಂದ್ರೆ ಟೇಸ್ಟ್ ಆಗ್ತಾವೆ. ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡು ಅದಕ್ಕೆ ಶೇಜ್ವಾನ್ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್, ಸ್ವಲ್ಪ ಟೊಮೆಟೊ ಸಾಸ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಈ ಹೊರಗಡೆ ಮಾರ್ಕೆಟ್ ಒಳಗಿಂದು ಸಾಸ್ ಬೇಡ ಅಂದ್ರೆ ನೀವು ಫ್ರೆಶ್ ಆಗಿ ಮನೆಯೊಳಗೆ ಸಾಸ್ ತಯಾರು ಮಾಡಿಕೊಂಡು ಹಾಕ್ಕೋಬೋದು. ಈಗ ಇದೆಲ್ಲ ಮಿಕ್ಸ್ ಆದಮೇಲೆ ನೂಡಲ್ಸ್ ಹಾಕಿ ಸಾವಕಾಶ ಮಿಕ್ಸ್ ಮಾಡಬೇಕು. ಜಾಸ್ತಿ ಫಾಸ್ಟಾಗಿ ಬಿರುಸಾಗಿ ಮಿಕ್ಸ್ ಮಾಡಬಾರ್ದು, ಇಲ್ಲಾಂದ್ರೆ ನೂಡಲ್ಸ್ ಬ್ರೇಕ್ ಆಗಿಬಿಡ್ತಾವೆ. ಹೆಲ್ದಿ ಆದಂಥ ನೂಡಲ್ಸ್ ರೆಡಿ ಆಯಿತು. ಈಗ ಅದ್ರ ಮೇಲೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ತಪ್ಪಲ ಕಟ್ ಮಾಡಿ ಹಾಕೋಬೇಕು. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಈ ಥರ ಹೊಸ ವಿಡಿಯೋ ಜೋಡಿ ಬರ್ತೀನಿ. ಥ್ಯಾಂಕ್ ಯು.